ಯುಪಿಐ ಮೂಲಕ ಹಣ ಸ್ವೀಕರಿಸ್ತಾ ಇರುವಂತಹ ವರ್ತಕರು ಲಕ್ಷ ತೆರಿಗೆ ನೋಟಿಸ್ ನೋಡಿ ದಿಕ್ಕೆಟ್ ಹೋಗಿದ್ದಾರೆ. ನೋಟಿಸ್ ವಿರುದ್ಧ ಸಿಡಿದೆದ್ದಿರುವಂತಹ ಅಂಗಡಿ ಮಾಲೀಕರು ಈಗ ಹೋರಾಟಕ್ಕೆ ಸಜ್ಜಾಗಿದ್ದಾರೆ. ಯಾವ ರೀತಿಯಾಗಿ ಹೋರಾಟದ ರೂಪರೇಷೆಗಳನ್ನು ಅವರು ಹೇಳಿದ್ದಾರೆ, ಬನ್ನಿ ಈ ಬಗ್ಗೆ ಒಂದು ಕಂಪ್ಲೀಟ್ ಡೀಟೇಲ್ ರಿಪೋರ್ಟ್ ಇದೆ, ನೋಡೋಣ. ಟ್ಯಾಕ್ಸ್ ನೋಟಿಸ್ಗೆ ಆಕ್ರೋಶ, ತೀವ್ರಗೊಂಡ ವ್ಯಾಪಾರಿಗಳ ಹೋರಾಟ. ಬುಧವಾರದಿಂದ ಹಾಲಿಲ್ಲದ ಟೀ ಕಾಫಿ, ಶುಕ್ರವಾರ ಅಂಗಡಿಗಳೇ ಬಂದ್. 10,000 ಅಲ್ಲ, 20,000ವಲ್ಲ. ಟೀ, ಕಾಫಿ, ಬನ್ನು, ಬಿಸ್ಕೆಟ್ ಮಾರೋ ಕಾಂಡಿಮೆಂಟ್ಸ್ ಬೇಕರಿಗಳಿಗೆ ಬಂದಿರೋದು ಲಕ್ಷ ಮೊತ್ತದ ತೆರಿಗೆ ನೋಟಿಸ್. ಅಧಿಕಾರಿಗಳು ವ್ಯಾಪಾರಿಗಳ ಕೈಗೆ ಟ್ಯಾಕ್ಸ್ ನೋಟಿಸ್ ನೀಡುತ್ತಿದ್ದಂತೆ ರೊಚ್ಚಿಗೆದ್ದಿದ್ದಾರೆ. ವಾಣಿಜ್ಯ ತೆರಿಗೆ ಇಲಾಖೆಯ ನಡೆಗೆ ಕೆಂಡಾಮಂಡಲರಾಗಿದ್ದಾರೆ. ತೆರಿಗೆ ನೋಟಿಸ್ ವಿರುದ್ಧ ಭಾರಿ ಹೋರಾಟಕ್ಕೆ ಮುಂದಾದ ಅಂಗಡಿ ಮಾಲೀಕರು ಬಂದ್ಗೆ ನಿರ್ಧರಿಸಿದ್ದಾರೆ. ಕರ್ನಾಟಕ ರಾಜ್ಯದ ಕಮರ್ಷಿಯಲ್ ಟ್ಯಾಕ್ಸ್ ನ ಅಧಿಕಾರಿಗಳು ಕಳೆದ ಒಂದು ವಾರ 15 ದಿನಗಳಿಂದ ಲಕ್ಷ ಕೋಟಿ ಲೆಕ್ಕದಲ್ಲಿ ಶೋಕಾಸ್ ನೋಟಿಸ್ ಅನ್ನು ನೀಡಿರುವಂತದ್ದು. ಆ ನಿಟ್ಟಿನಲ್ಲಿ ಈಗಾಗಲೇ ವ್ಯಾಪಾರಿಗಳು ಕೂಡ ಓನ್ಲಿ ಕ್ಯಾಶ್ ಅಂದ್ರೆ ಆನ್ಲೈನ್ ಪೇಮೆಂಟ್ ಬೇಡ ಅನ್ನುವಂಥದ್ದಕ್ಕೆ ಮುಂದಾಗಿರುವಂತದ್ದು. ಸದ್ಯ ನಾನು ಈಗಾಗಲೇ HSR ಲೇಔಟ್ ಅಲ್ಲಿರುವಂತಹ ಬ್ರಹ್ಮಶ್ರೀ ಕಾಂಡಿಮೆಂಟ್ಸ್ ನ ಮುಂಭಾಗದಲ್ಲಿದ್ದೀನಿ. ಅಲ್ಲಿರುವಂತಹ ದೃಶ್ಯಗಳನ್ನು ಕೂಡ ನಾನು ತೋರಿಸ್ತಾ ಹೋಗ್ತೀನಿ. ಅಂದ್ರೆ ಇಷ್ಟು ದಿನ ಈ ಅಂಗಡಿಯಲ್ಲಿ ಆನ್ಲೈನ್ ಪೇಮೆಂಟ್ ಅನ್ನ ತೆಗೆದುಕೊಳ್ತಾ ಇದ್ರು, ಸ್ಕ್ಯಾನರ್ಗಳನ್ನು ಇಟ್ಟಿದ್ರು. ಬರುವಂತಹ ಗ್ರಾಹಕರು ಟೀ, ಕಾಫಿ, ಬಿಸ್ಕೆಟ್, ಬನ್ನು ಈ ತರದನ್ನೆಲ್ಲವನ್ನೂ ಕೂಡ ಆನ್ಲೈನ್ ಮೂಲಕವಾಗಿ ತೆಗೆದುಕೊಳ್ತಿದ್ರು. ಆದ್ರೆ ಈಗ ಈ ನೋಟಿಸ್ ಬಂದಿರುವಂತಹ ಹಿನ್ನೆಲೆಯಲ್ಲಿ ಅಂಗಡಿಯವರು ಏನ್ ಮಾಡ್ತಿದ್ದಾರೆ, ಓನ್ಲಿ ಕ್ಯಾಶ್, ನೋ ಆನ್ಲೈನ್ ಪೇಮೆಂಟ್ ಅಂತ ಬೋರ್ಡ್ಗಳನ್ನ ಈಗಾಗಲೇ ಹಾಕಿರುವಂತದ್ದು. ಅದ್ಯಾವಾಗ ತೆರಿಗೆ ನೋಟಿಸ್ ಬಂತೋ ಅಂಗಡಿ ಮಾಲೀಕರು ಅಲರ್ಟ್ ಆಗಿದ್ದಾರೆ. ಇಷ್ಟು ದಿನ ಯುಪಿಐ ಮೂಲಕ ಹಣ ಪಡೆದಿದ್ದ ವ್ಯಾಪಾರಿಗಳು ಆನ್ಲೈನ್ ಪೇಮೆಂಟ್ಗೆ ಗುಡ್ ಬೈ ಹೇಳಿದ್ದಾರೆ. ಬೆಂಗಳೂರಿನ ಹಲವು ಏರಿಯಾಗಳಲ್ಲಿ ವ್ಯಾಪಾರಿಗಳು ಆನ್ಲೈನ್ ಪೇಮೆಂಟ್ ಬೇಡ, ಕ್ಯಾಶ್ ಮಾತ್ರ ಕೊಡಿ ಅಂತ ಬೋರ್ಡ್ ಹಾಕಿದ್ದಾರೆ. ನೋಡಿದಾಗೆ GST ಆಫ್ ಎಲ್ಲ ಬರ್ತಾ ಇದೆ, ಎಲ್ಲ ಕಡೆಯಿಂದ ಬರ್ತಾ ಇದೆ. ಹೌದಾ, ಇವಾಗ ನನಗೂ ಬರೋ ಚಾನ್ಸಸ್ ತುಂಬಾ ಕಾಣ್ತಾ ಇದೆ ಆಲ್ರೆಡಿ. ಅದಕ್ಕೋಸ್ಕರ ನಾನು ಅದಕ್ಕಿಂತ ಮುಂಚೆನೆ ಇದು ಆನ್ಲೈನ್ ತೆಗೆದ್ಬಿಟ್ಟಿದ್ದೀನಿ. ಓನ್ಲಿ ಕ್ಯಾಶ್ ಮಾತ್ರ ತಗೊಳ್ತಾ ಇದ್ದೀನಿ ಇವಾಗ. ಮತ್ತೆ 25ನೇ ತಾರೀಕು ಫ್ರೀಡಂ ಪಾರ್ಕ್ ಅಲ್ಲಿ ಪ್ರತಿಭಟನೆಗೆ ಎಲ್ಲರೂ ಹೋಗ್ತಾ ಇದೀವಿ. ತೆರಿಗೆ ನೋಟಿಸ್ ವಿರುದ್ಧ ಹೋರಾಟ ಆರಂಭಿಸಿರುವ ವ್ಯಾಪಾರಿಗಳು ಹಂತವಾಗಿ ಪ್ರತಿಭಟನೆ ನಡೆಸಲು ಸಜ್ಜಾಗಿದ್ದಾರೆ. ಜುಲೈ 23 ಬುಧವಾರ ಮತ್ತು ಜುಲೈ 24 ಗುರುವಾರದಂದು ಹಾಲು ಉತ್ಪನ್ನಗಳ ಮಾರಾಟ ಮಾಡದಿರಲು ಅಂಗಡಿ ಮಾಲೀಕರು ನಿರ್ಧರಿಸಿದ್ದಾರೆ. ಹೀಗಾಗಿ ಹಾಲು ಬಳಸದೆ ಕಾಫಿ, ಟೀ ಮಾರಾಟಕ್ಕೆ ನಿರ್ಧಾರ ಮಾಡಲಾಗಿದೆ. ಇನ್ನು ಜುಲೈ 23ರಿಂದ ಕಪ್ಪು ಪಟ್ಟಿ ಧರಿಸಿ ಇತರೆ ವಸ್ತುಗಳ ಮಾರಾಟ ಮಾಡಲಿದ್ದಾರೆ. ಹಾಗೆಯೇ ಜುಲೈ 25ರಂದು ಎಲ್ಲಾ ಅಂಗಡಿಗಳನ್ನ ಬಂದ್ ಮಾಡಿ ಫ್ರೀಡಂ ಪಾರ್ಕ್ನಲ್ಲಿ ಭಾರೀ ಪ್ರತಿಭಟನೆ ನಡೆಸಲು ನಿರ್ಧರಿಸಿದ್ದಾರೆ. ಕರ್ನಾಟಕ ರಾಜ್ಯ ಕಾರ್ಮಿಕ ಪರಿಷತ್ ಹಾಗೂ ಬೇಕರಿ, ಕಾಂಡಿಮೆಂಟ್ಸ್ ಹಾಗೂ ಸಣ್ಣ ಉದ್ಯಮಿದಾರರ ಸುದ್ದಿಗೋಷ್ಠಿ ನಡೆಸಿದ್ದು ಹೋರಾಟದ ಬಗ್ಗೆ ಮಾಹಿತಿ ನೀಡಿದ್ದಾರೆ. ತೆರಿಗೆ ವಿರುದ್ಧ ನಮ್ಮ ಹೋರಾಟವಲ್ಲ, ತೆರಿಗೆ ರಿಯಾಯಿತಿ ಇರುವವರಿಗೆ ಕೊಟ್ಟಿರುವ ನೋಟಿಸ್ ವಿರುದ್ಧ ನಮ್ಮ ಹೋರಾಟ ಅಂತ ಕಾರ್ಮಿಕ ಪರಿಷತ್ ಕಿಡಿಕಾರಿದೆ. 23 ಮತ್ತು 24ನೇ ತಾರೀಕು ಸಣ್ಣ ಉದ್ದಿಮೆದಾರರು, ಈಗ ಕಾಫಿ ಟೀ ಮಾರೋರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಹಾಲು ಉತ್ಪನ್ನ ಮತ್ತು ಕಾಫಿ ಟೀ ಮಾರೋರು ಹಾಲು ಉತ್ಪನ್ನಗಳನ್ನ ಇದು ಮಾಡ್ತಾರೆ, ಮಾರೋದಿಲ್ಲ. 25ನೇ ತಾರೀಕು ಬೆಳಗ್ಗೆನೆ ಸಂಪೂರ್ಣವಾಗಿ ಬಂದ್ ಮಾಡ್ತಾರೆ. ಕೇಂದ್ರ ಸರ್ಕಾರ ನಮ್ಮ ತೆರಿಗೆಯನ್ನು ಮನ್ನಾ ಮಾಡಿದೀವಿ ಅಂತ ಹೇಳ್ಬಿಟ್ಟು ರಾಜ್ಯ ಸರ್ಕಾರ ಅವ್ರ ಮೇಲೆ ಆಗ್ತಾ ಇದೆಯಲ್ಲ, ರಾಜ್ಯ ಸರ್ಕಾರ ನಾವು ಮನ್ನಾ ಮಾಡಿದೀವಿ ಅಂತ ಹೇಳಿ ಇಲ್ಲಿ ಅಪ್ಪ ಅಮ್ಮನ ಗಲಾಟೆಯಲ್ಲಿ ಮಗು ಕೂಸು ಬಡವಾಗಿತ್ತಂತೆ. ಆ ರೀತಿ ನಾಟಕ ಆಡೋದು ಬೇಡ. ಇನ್ನು ಜುಲೈ 25ರ ಬಂದ್ ಬಗ್ಗೆ ವ್ಯಾಪಾರಿಗಳಲ್ಲಿ ಜಾಗೃತಿ ಮೂಡಿಸಲಾಗುತ್ತಿದೆ. ಬೆಂಗಳೂರಿನ ಹಲವು ಅಂಗಡಿಗಳಿಗೆ ಭೇಟಿ ಕೊಟ್ಟು ಬಂದ್ಗೆ ಬೆಂಬಲಿಸುವಂತೆ ಕರಪತ್ರ ಹಂಚಲಾಗುತ್ತಿದೆ. ಬಿಜೆಪಿ ಕಾಂಗ್ರೆಸ್ ನಡುವೆ ಜೋರಾಯಿತು ತೆರಿಗೆ ಜಟಾಪಟಿ. ಬಿಜೆಪಿಯವರು ತಿಂದು ನಮ್ಮ ಬಾಯಿಗೆ ಒರೆಸುತ್ತಿದ್ದಾರೆ, ಡಿಕೆ ಕಿಡಿ. ಸಣ್ಣ ವ್ಯಾಪಾರಿಗಳಿಗೆ ನೋಟಿಸ್ ನೀಡಿದ್ದನ್ನ ಅಸ್ತ್ರವಾಗಿಸಿಕೊಂಡಿರುವ ಬಿಜೆಪಿ ರಾಜ್ಯ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿತ್ತು. ಇದಕ್ಕೆ ತಿರುಗೇಟು ಕೊಟ್ಟಿರೋ ಡಿಸಿಎಂ ಡಿಕೆ ಶಿವಕುಮಾರ್ ಬಿಜೆಪಿಯವರು ತಿಂದು ನಂಬಾಯಿಗೆ ಬರೆಸುತ್ತಿದ್ದಾರೆ ಅಂತ ಕಿಡಿಕಾರಿದ್ದಾರೆ. ಇದು ಕೇಂದ್ರ ಸರ್ಕಾರ ಸುಮ್ಮನೆ ಬಿಜೆಪಿಯವರು ನಮ್ಮ ತಿನ್ಬಿಟ್ಟು ನಮ್ಮ ಬಾಯಿಗೆ ವರ್ಷಕ್ಕೆ ಬಾಳೆಹಣ್ಣು ತಿನ್ಬಿಟ್ಟು ವರ್ಷಕ್ಕೆ ನೋಡ್ತಾ ಇದ್ದಾರೆ. ಇದೆಲ್ಲ ಅವ್ರು ಮಾಡೋಂಥ ಕೆಲಸ. ಅವ್ರು ಕೂಡಲೇ ಇದನ್ನ ಬಡವರಿಗೆ ತೊಂದರೆ ಕೊಡೋದನ್ನ ವಿಡ್ರಾ ಮಾಡಬೇಕು. ರಾಜ್ಯದ ಮೇಲೆ ಹೆಚ್ಚಿನ ಜವಾಬ್ದಾರಿ ಇದೆ. ಯಾಕಂದ್ರೆ ಅದರ ನಿರ್ವಹಣೆ ಮತ್ತು ನಿರ್ಣಯಗಳು ಇವೆರಡೂ ಕೂಡ ರಾಜ್ಯದ ವಾಣಿಜ್ಯ ತೆರಿಗೆ ಇಲಾಖೆಯವರು ನೋಡ್ಕೊಳ್ತಾರೆ.
ಆದ್ದರಿಂದ ಈ ಥರ ದಿಢೀರ್ನೇ ನೋಟಿಸ್ ಕೊಟ್ಟು ಒಬ್ಬೊಬ್ಬರಿಗೆ 50 ಲಕ್ಷ 20 ಲಕ್ಷ ಮಾಡಿ ವ್ಯಾಪಾರ ನಿಂತು ಹೋಗುವಂಥದ್ದು ಆಗಿರುವಂಥದ್ದು ಬಹಳ ದೊಡ್ಡ ತಪ್ಪು. ಇನ್ನು ಜಿಎಸ್ಟಿ ಮಾಡ್ತಿರೋದೆಲ್ಲ ಕೇಂದ್ರ ಸರ್ಕಾರ. ಜಿಎಸ್ಟಿ, ಸೇಲ್ಸ್ ಟ್ಯಾಕ್ಸ್ ಎಲ್ಲರ ಮೇಲೆ ಹಾಕ್ತಿದ್ದಾರೆ. ಕೇಂದ್ರ ಸರ್ಕಾರ ಯಾರನ್ನ ಬಿಟ್ಟಿದ್ದಾರೆ ಹೇಳಿ ಅಂತ ಸಚಿವ ಎಂಬಿ ಪಾಟೀಲ್ ವಾಗ್ದಾಳಿ ನಡೆಸಿದ್ದಾರೆ. ಈಗ GST ಎಲ್ಲದರ ಮೇಲೂ ಕೂಡ ಹಾಕಿದ್ದಾರೆ. ಯಾವ ಬೇಕರಿನೂ ಅವ್ರು ಬಿಟ್ಟಿದ್ದಾರೆ GSTದಾಗ. ಸೊ ಹೀಗಾಗಿ ಆ ಗೊಂದಲ ಇವತ್ತು ದಿವಸ ಇದೆ. ಆ ಗೊಂದಲವನ್ನು ಸರಿಪಡಿಸ್ತಾರೆ. ಇವತ್ತು ಬೇಕರಿ ಮೇಲೆ ಇದ್ರ ಮೇಲೆ ಎಲ್ಲನೂ ಕೂಡ GST ಹಾಕಿದ್ದಾರೆ. ಯಾರು ಬಿಟ್ಟಿದ್ದಾರಾ? ಇದ್ರ ಮ್ಯಾಗ ಬಿಟ್ಟಿದ್ದಾರೆ, ಚುನ್ಮೂರು ಮ್ಯಾಗೂ ಬಿಟ್ಟಿಲ್ಲ. ಶೀಘ್ರ ಸಭೆ ನಡೆಸಿ ಎಲ್ಲಾ ಗೊಂದಲಕ್ಕೂ ತೆರೆ ಎಳಿಬೇಕಿದೆ. ಸಿಎಂ ಕೂಡ ಕೇಂದ್ರದ ಜೊತೆ ಮಾತನಾಡುವುದಾಗಿ ಹೇಳಿದ್ದಾರೆ. ಆದರೆ ವ್ಯಾಪಾರಿಗಳು ಸರ್ಕಾರಕ್ಕೆ ನೀಡಿರೋ ಗಡುವು ಮುಗಿದಿದ್ದು ನಾಡಿದ್ದು ಅಂದ್ರೆ ಜುಲೈ 23ರಿಂದ ಹೋರಾಟ ಶುರುವಾಗಲಿದೆ. ಕಿರಣ್ ಸೂರ್ಯ ಜೊತೆ ಲಕ್ಷ್ಮೀ ನರಸಿಂಹ, TV9 ಬೆಂಗಳೂರು.